Guys, welcome or welcome back to my YouTube channel. So guys, ಇವತ್ತಿನ ವಿಡಿಯೋದಲ್ಲಿ ಏನಂದ್ರೆ ನಾಳೆ ನಾವು ಯಾವುದೋ ಒಂದು ಊರಿಗೆ ಹೋಗ್ತಾ ಇದ್ದೀವಿ. ಯಾವ ಊರಂತ ನಮ್ಮ ಅಮ್ಮ ಹೇಳ್ತಾರೆ ನೋಡಿ. ಇವ್ರು ನೋಡಿ ಗೈಸ್, ಉಂಡಾಡಿ ಗುಂಡಾ ತರ ಗೊತ್ತಿದ್ದಾರೆ ನೋಡಿ. ಯಾವ ಊರು ಅಂತ ಹೇಳ ಗೈಸ್, ನಾಳೆ ಯಾವ ಊರು ಹೋಗ್ತಾ ಇದ್ದೀನಿ ಅಂತ ನಾಳೆನೇ ಹೇಳ್ತೀನಿ. ಇವಾಗೆಲ್ಲ ಪ್ಲ್ಯಾನಿಂಗ್ ನಡೀತಿದೆ. ಸೊ ಇವಾಗ ಮನೆಗೆ ಹೋಗಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಬೇಕು. ಅದೇ ಬಟ್ಟೆ ಎಲ್ಲ ಅಲ್ಲ, ನಾಳೆ ಬ್ಯಾಗ್ ಏನೇನು ಬೇಕೋ ಅದೆಲ್ಲ ಪ್ಯಾಕ್ ಮಾಡ್ಕೊಳ್ತೀನಿ. ಗೈಸ್, ನಮ್ಮಪ್ಪ ಅವಾಗ್ಲಿಂದ ಏನೋ ಹೇಳ್ಬೇಕಂತ ಇದ್ದಾರೆ ಯೂಟ್ಯೂಬ್ಗೆ. ಅದೇನೋ ಸ್ಪೆಕ್ಟೇಕಸ್ ಅಂತೆ, ಅದೇನೋ ಹೇಳ್ತಾರಂತೆ. ಕೇಳ್ರಿ ಒಂದು ನಿಮಿಷ ನೋಡಿ. ಇವನು ಯಾರು ನೋಡ್ತಾ ಇದ್ದಾರೆ ಇವನ್ ಚಾನೆಲ್ ನ, ಅವ್ರಿಗೆಲ್ಲ ಒಂದು ಪ್ರಶ್ನೆ. ಗೈಸ್, ನನ್ನ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಈ ಬ್ಲಾಗ್ ನೋಡ್ತಿದ್ದೀರಾ ಕೇಳಿ. ನೀವು ನಾವು ಇಂದಿನ ಪೀಳಿಗೆ ಮುಂದಿನ ಪೀಳಿಗೆ ಎಲ್ಲರೂ ಸೇರೋ ಅಂತ ಜಾಗಕ್ಕೆ ನಾವು ಹೋಗ್ತಾ ಇದ್ದೀವಿ. ಆನ್ಸರ್ ಮಾಡಿ ಅಷ್ಟೇ. ಆನ್ಸರ್ ಮಾಡಿ ಗೈಸ್, ನಾಳೆ ಯಾವ ಜಾಗಕ್ಕೆ ಹೋಗ್ತಿದೀವಂತ. ಅಂದ್ರೆ ಗೈಸ್, ಇದು ವ್ಲಾಗ್ನ ನಾನು ಏನು ಅನ್ಕೊಂಡಿದ್ದೆ ಗೊತ್ತಾ, ಇವಾಗೆಲ್ಲ ವ್ಲಾಗ್ ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು ನಾಳೆ ಬೇಗ ಟು ಬಿ ಕಂಟಿನ್ಯೂ ಅಂತ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತೀನಿ. ಸೊ ಇವಾಗ ಕಟ್ ಮಾಡಿಬಿಟ್ಟು ಇವಾಗಲೇ ಅಪ್ಲೋಡ್ ಮಾಡಲ ಅಥವಾ ನಾಳೆ ಅಪ್ಲೋಡ್ ಮಾಡಲ ಅಂತ ನೋಡೋಣ, ಗೊತ್ತಿಲ್ಲ ಗೈಸ್. ಇವಾಗ ವ್ಲಾಗ್ ಮಾಡಿದ್ರೆ ಚೆನ್ನಾಗಿದೆ ಆದರೂ ಒಂದು ಮಾತಾಡಬೇಕು. ನಮ್ಮ ಅಂಗಡಿಯಲ್ಲೆಲ್ಲ ಆಲ್ಮೋಸ್ಟ್ ನೋಡಿ ಪೂಜೆ ಎಲ್ಲ ಮಾಡಿದ್ದಾರೆ. ನಮ್ಮ ಅಂಗಡಿ ಹೆಸರು ಪಾಯ್ಸನ್ ಲುಕುಷ ಅಂತ. ನಮ್ಮ ಮಮ್ಮಿ ಹೆಸರು ವಿಷಾ, ನಮ್ಮ ಅಂಗಡಿ ಹೆಸರು ಏನೋ ವಿಷ ಅಂತ. ಇಲ್ಲ, ನಮ್ಮ ಅಂಗಡಿ ಹೆಸರು ವಿಷ ಅಂತ, ನಮ್ಮ ಮಮ್ಮಿ ಹೆಸರು ಉಷಾ ಅಂತ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಮತ್ತಿನ್ನೇನು ಹೇಳೋಣ ಗೈಸ್, ನಾಳೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಜಾಗ ಯಾವುದು ಅಂತ ಗೆಸ್ ಮಾಡಬೇಡಿ ಗೈಸ್. ಗೆಸ್ ಮಾಡಿ, ಅಕಸ್ಮಾತ್ ಇವಾಗಲ ಸ್ಟಾಪ್ ಮಾಡ್ಬಿಟ್ಟು ಬೆಳಗ್ಗೆನೂ ಕಂಟಿನ್ಯೂ ಮಾಡಿದ್ರೆ ಅಪ್ಲೋಡ್ ಮಾಡ್ತೀನಿ. ಗೆಸ್ ಮಾಡಿ. ಅಂಗಡಿ ಪಾಪು ನೋಡಿ, ಇದು ತಮಿಳ್ ಪಾಪು, ಇದು ಅಫಿಷಿಯಲ್ ಪಾಪು. ಇದು ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಅಂಗಡಿದು ಯಾವ ಪಾಪ ಹೇಳಿ? ಅಫಿಷಿಯಲ್. ಮತ್ತೆ ಗೈಸ್, ಬೆಳಗ್ಗೆಯಿಂದ ವ್ಲಾಗೇ ಸ್ಟಾರ್ಟ್ ಮಾಡಿಲ್ಲ ಗೈಸ್. ನಾನು ಇವಾಗ ಮನೆಯಿಂದ ಅಂಗಡಿಗೆ ಬಂದೆ. ಮನೆಯಿಂದ ಅಂಗಡಿಗೆ ಬಂದಾದ್ಮೇಲೆ ಇವಾಗ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಮನೆಗೆ ಹೋಗ್ತೀವಿ, ಅಂಗಡಿ ಕ್ಲೋಸ್ ಮಾಡ್ಕೊಂಡು. ಸೊ ಆಗಲೇ ನೋಡಿ ಪ್ಲ್ಯಾನಿಂಗ್, ಬೆಳಗ್ಗೆ ಬಸ್ ಎಷ್ಟೊತ್ತಿಗೆ ಎತ್ತದ್ರಿ ಮಾ? ನೋಡಿ ಗೈಸ್, ನಮ್ಮ ರೇಷನ್ ಅಂಕಲ್ ಅಂಗಡಿ ನೋಡಿ ಗೈಸ್, ನಮ್ಮ ರೇಷನ್ ಅಂಕಲ್ ಅಂಗಡಿಯವರು. ಅಣ್ಣ ನೋಡೋದ ಇವಾಗ ನಮ್ಮ ಮನೆಗೆ ಹೋಗೋಣ. ಅಂಗಡಿ ಇಲ್ಲಿಲ್ಲ, ದೇವಸ್ಥಾನ ಎಲ್ಲ ನೋಡಿರ್ತೀರ, ಅದು ವೆಂಕಟೇಶ್ವರ ದೇವಸ್ಥಾನ. ಇದು ಕಾಳಿಕಾಂಬ, ಅದು ಚೌಡೇಶ್ವರಿ, ಕಾಳಿಕಾಂಬ, ಕತ್ತಿ ಮಾರಮ್ಮ. ಆಲ್ಮೋಸ್ಟ್ ಈ ದೇವಸ್ಥಾನದ ಜಾತ್ರೆ ಎಲ್ಲ ನಡೀತು. ಇವಾಗ ಎಲ್ಲ ಆಗಿದೆ, ಮುಗ್ದಿದೆ. ದೇವಸ್ಥಾನದ ಜಾತ್ರೆ ವ್ಲಾಗ್ ಮಾಡೋಕ್ಕಾಗಲ್ಲ. ಮತ್ತೆ ಹತ್ತಿರ ಟ್ರಿಪ್ಗೆ ವಾಸ್ಕೋಡಗಾಮ ನಮ್ಮ ಮಮ್ಮಿನೇ ನೋಡಿ. ಫೀಮೇಲ್ ವಾಸ್ಕೋಡಿ ಗಾಮಿ. ಇವನೇ
ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ ಬರೀ ಇಂಥದೆಯಾ? ಗೈಸ್ ನಮ್ಮ ಮಮ್ಮಿ ಮುಖ ನೋಡಿ. ವಾಸ್ಕೋಡಿ ಗಾಮಿ ಹೇಳ ಎಡಿಟಿಂಗ್ ಮಾಡ್ಕೊಳ್ಳೋಣ. ಗೈಸ್ ನಿಮಗೆ ವ್ಲಾಗ್ ಅಲ್ಲಿ ಕಾಮಿಡಿ ಬೇಕಾ ಅಥವಾ ಮೀಮ್ಸ್ ಎಲ್ಲ ಹಾಕ್ಬೇಕಾ ಕೇಳಿ ಇನ್ಫಾರ್ಮೇಷನ್ ಗೈಸ್. ಪಕ್ಕ ಇರ್ಬೇಕಾ? Okay, don't worry guys, tomorrow vlog will be started. ವಾಸ್ಕೋಡಿ ಗಾಮಿ ಏನ್ ಹೇಳ? ಗೈಸ್ ನೀ ಅಕಸ್ಮಾತ್ ಇವ್ರೇನಾದ್ರು ನಿಮ್ಮ ಹತ್ರ ಸಿಕ್ಕಿದ್ರೆ ಜಾಸ್ತಿ ಸೇರಕ್ಕೆ ಹೋಗ್ಬೇಡಿ, ಯಾಕಂದ್ರೆ ನೀವು ರೋಸ್ಟ್ ಆಗ್ಬಿಡ್ತೀರ, ಅಷ್ಟು ರೋಸ್ಟ್ ಮಾಡ್ತಾರೆ ಇವರು. ಅದಕ್ಕೆ ನನ್ನ ಮಗನ ತರ ರೋಸ್ಟ್ ಮಾಡ್ತೀವಿ, ಬನ್ನಿ ಬೆಳ್ಳಗಿರ್ತಾರೆ. ನೋಡಿ ಗೈಸ್ ನಾನು ಎಷ್ಟು ಬೆಳ್ಳಗಿದ್ದೀನಿ. ನನ್ನ ಹತ್ರ ಬನ್ನಿ ರೋಸ್ಟ್. ಹರ್ಷಿಣ ಮತ್ತು ಚಂದನ ಗುಳಗುಣ ಸಂತೂರ್ ಅಂತ ಹಾಕೊಂಡಿದ್ದೀನಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ದಿಸ್ ಮೈ ಹೇರ್ ಸ್ಟೈಲ್. ಓಕೆ ಗೈಸ್, ಆಮೇಲೆ ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಬನ್ನಿ ಇವಾಗ ಕ್ಲೋಸ್ ಮಾಡೋದು ನಮ್ಮ ಅಂಗಡಿ ಹೆಂಗೆ ಅಂತ ಇಲ್ಲ ಇಲ್ಲಿಂದ ಬಸ್ ಸ್ಟಾಪ್ ಹೆಂಗ್ರೆ ಹೋಗೋದು ತೋರಿಸ್ತೀನಿ ಬನ್ನಿ. ಓಕೆನಾ? ಫೈನಲಿ ಗೈಸ್ ಈಗ ಮನೆಗೆ ಬಂದಿದ್ದೇನೆ. ಇವಾಗ ಮನೆಗೆ ಹೋಗೋಣ. ನಮ್ಮ ಗಿಡದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಲ್ಲಿಗೆ ಹೂವು ಬಿಟ್ಟೈತೆ. ನಾವು ಡೈಲಿ ನೈಟ್ ಕಿತ್ತುತ್ತೀವಿ, ಮಸ್ತಾಗಿರುತ್ತೆ ಮಾತ್ರ ಮಲ್ಲಿಗೆ ಹೂವು. ಗಮ್ಮನ್ನುತ್ತೆ. ಅಲ್ಲಿಂದ ಕೆಳಗಡೆಯಿಂದ ಬರ್ತಾರ, ಮೇಲ್ಗಡೆ ಹೋಗೋವರೆಲ್ಲ ಸೆಕೆಂಡ್ ಫ್ಲೋರ್ ಅವರೆಲ್ಲ ಹಿಂಗಿಂದ ಬರ್ತಾರೆ. ಹಿಂಗಿಂದ ಬಂದ್ಬಿಟ್ಟು ಹಿಂಗೆ ಹತ್ತೋವಾಗ ಗಾಳಿ ಗಮ್ಮ ಅನ್ನುತ್ತೆ ಸಪ್ಪ. ಮತ್ತೆ ಆಗ ನಾಳೆಗೆ ಇವಾಗ ಮೊಬೈಲೆಲ್ಲ ಚಾರ್ಜ್ ಮಾಡ್ಕೊಬೇಕು. ಮತ್ತು ಎಲ್ಲೋದ್ರು ಹಿಂಗೆ ಬರ್ಕೊತಿರ್ತಾರೆ. ನಿಮ್ಮದಿಯಾಗಿ ಮನೆಗೆ ಬಂದ್ರೂ ಯಾಕೆ ಬಿಡಲ್ಲ. ನೋಡಿ ಗಾಯ್ಸ್ ಇವರು ಬಂದಿದ್ದಾರೆ. ಅದೇನೋ ಆವಾಗಲೇ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ, ಹೈ 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 ಎಕ್ಸ್ಪ್ಲೈನ್. ಮತ್ತು ಗೈಸ್ ನಮ್ಮ ಮನೇಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಮನೇಲಿ ಇವತ್ತು ಅನ್ನ ಮತ್ತು ಏನದು ಬಾಜಿ ಶಾಕ್ ಅಂತ ನಮ್ಮ ಭಾಷೆಯಲ್ಲಿ ಮಾತ್ರ. ಇದು ಸೊಪ್ಪು ಸಾರು. ಇದು ಸೊಪ್ಪು ಸಾರು ಜೊತೆ ತುಪ್ಪ ಹಾಕೊಳ್ತೀನಿ ಗೈಸ್. ಒನ್ ಮೋರ್ ಅನ್ಬೇಕು ನೀವೇ. ಬೆಳ್ಳುಳ್ಳಿ ಕಬಾಬ್ ಥರ ಇರುತ್ತೆ. ಗೈಸ್ ನಾನು ಯೂಟ್ಯೂಬಲ್ಲಿ ಹೆಂಗೆ ಮಾತಾಡ್ಬೇಕು ಹಂಗೆ ಮಾತಾಡ್ತಿದ್ದೀನಿ ಗೈಸ್. ನೋಡಿ ತುಪ್ಪ ಹಾಕ್ತಿದ್ರೆ ಒನ್ ಮೋರ್ ಬೆಳ್ಳುಳ್ಳಿ ಕಬಾಬ್ ಥರ ಇರ್ಬೇಕು ನೋಡಿ. ನಮ್ಮ ಮಮ್ಮಿ ಮಾಡಿದ್ದು. ನಮ್ಮಮ್ಮ ಯಾವತ್ತು ಗ್ರೋಸರೀಸಲ್ಲಿ ಏನಾದರೂ ಒಂದು ಸೊಪ್ಪುಗಳು ತರಿಸ್ಬಿಟ್ರೆ ಪಾಲಕ್ ಆ ಥರ ಈ ಥರ ಸೊಪ್ಪು ಸಾರು ಮಾಡ್ತಾರೆ ನೋಡಿ ಇಲ್ಲಿ. ಮತ್ತು ಫ್ರಿಜ್ಜಲ್ಲಿ ಜ್ಯೂಸ್ ತರಿಸೋರೆ, ಜ್ಯೂಸು, ಹಾಲು, ಟೆಟ್ರಾ. ಓಕೆ ಗೈಸ್, ನಾಳೆ ಎಲ್ಗೋಗ್ತಿದ್ದೀವಿ ಅಂತ ಬೆಳಗ್ಗೆ ಮಾಡ್ತೀನಿ. ನಾಳೆ ನೀವು ರೆಡಿಯಾಗಿರಿ ಗೈಸ್, ಓಕೆನಾ? ಸೊ ಇಷ್ಟೇ. ಇವಾಗ ಒಂದು ನಿಮಿಷ ಇಷ್ಟೇ ಗೈಸ್. ಇವಾಗ ಮನೆಗೆ ಬಂದು ಫುಲ್ ಟಯರ್ಡ್ ಆಗಿದ್ದೀನಿ. ಇವಾಗ ಸದ್ಯಕ್ಕೆ ಈ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತೀನಿ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಗೈಸ್ ನಿಮ್ಮ ಮನೇಲಿ ಯಾರ್ಯಾರು ಈ ಚಟ್ನಿ ಟ್ರೈ ಮಾಡ್ತೀರಾ? ಯಾವುದೋ ಮೋಮೋ ಚಿಂಚಾಂಗ್ ಚಟ್ನಿ ಅಂತ ಗೈಸ್ ಹಾಕೊಂಡು ನೋಡಿ ಹೆಂಗೆ ತಿಂತಾ ಇದ್ದಾರೆ ನೋಡಿ. ಊಟ ಮಾಡೋದಕ್ಕೂ ಸ್ಪೆಕ್ಸ್ ಹಾಕೊಂಡು ತಿಂತಾರೆ ನೋಡಿ. ಎಡಿಟಿಂಗ್ ನಾನು ಮಾಡ್ಕೊಂಡು ಬಾಯ್.